I've learned from my mistakes, and I'm trying to make it better. But I'm only human. Some days it's hard to move on, so I keep fighting every day. I don't blame myself for my mistakes. I'm only human. Switch. I'm only human. Switch. I've learned from my mistakes, and I'm trying to make it better. But I'm only a human. Some days it's hard to move on. I'm only human. Switch. ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಸ್. ಪ್ರತಿದಿನ ನಮ್ಮದು ಆರ್ ಎಸ್ ಕಾರ್ ಮಾಡಿಫೈಸಲ್ಲಿ ಥಾರ್ ರಾಕ್ಸ್ ಮಹೇಂದ್ರದೇ ಆಟ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಪ್ರತಿದಿನ ನಮ್ಮದು ವೀಡಿಯೋಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಹೈಯೆಸ್ಟ್ ಮಾಡ್ತಿರೋದು ಥಾರ್ ರಾಕ್ಸ್, ಥಾರ್ 3 ಡೋರ್ ಆ್ಯಂಡ್ XUV 700. ಸೊ ಅದರಲ್ಲಿ ಇವತ್ತಿನ ದಿನದಲ್ಲಿ ನಿಮಗೆ ಥಾರ್ ರಾಕ್ಸ್ ವೈಟ್ ಕಲರ್ ಕಾರ್ ಇದೆ. ಸೊ ಇದರಲ್ಲಿ ಒಂದು ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗೆ ಆಯಿತು ಅಂತೇಳಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಪ್ರೊಫೈಲ್ ಅಂತ ನೋಡ್ತಿರ್ಬೇಕಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಬಿಲೆಟನ್ನು ಹಾಕಿದ್ದೇವೆ ವೈಟ್ ಕಲರ್ ಕಾರಿಗೆ. ರೆಡ್ ಕಲರ್ ಸಖತ್ತಾಗಿ ಲುಕ್ಕು ಚೇಂಜ್ ಆಗಿದೆ ಆ್ಯಂಡ್ ಒಂದು ಮಾಡರ್ನ್ ಲುಕ್ಕು ಬಂದಿದೆ ಆ್ಯಂಡ್ ರಗೆಡ್ ಲುಕ್ಕು ಬಂದಿದೆ. ಸೊ ಇದಾದ ನಂತರ ನಿಮಗೆ ಇದರಲ್ಲಿ ನೋಡ್ತಿರ್ಬೋದು, ಫಾಗ್ ಲೈಟಲ್ಲಿ ಓಝೋಮ್ ಬ್ರ್ಯಾಂಡ್ ಇದು 4090 FLP 4090 ವಿತ್ ಬೈಫೋಕಲ್ LED ಹಾಕಿದ್ದೇವೆ. ಸಿ ಇನ್ ಲಾಡ್ ಆಫ್ ವಿಡಿಯೋಸ್ ಐ ಎಕ್ಸ್ಪ್ಲೇನ್ ಅಬೌಟ್ ದ ಓಝೋಮ್ ಪ್ರೊಜೆಕ್ಟರ್ ಲೈಟ್ಸ್. ಯಾಕಂತ ಹೇಳಿದರೆ, ವೆನ್ ಇಟ್ ಕಮ್ಸ್ ಟು ಲೈಟ್ನಿಂಗ್ ಸೊಲ್ಯೂಷನ್ ಓಝೋಮ್ ಇಸ್ ಅ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರದ್ದು ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ನಾವೇನು ಎಕ್ಸ್ಪ್ಲೇನ್ ಮಾಡ್ತೀವಿ, ನಾವು ಯಾವ ರೀತಿ ಕಾನ್ಫಿಡೆನ್ಸ್ನ ಮಾತಾಡ್ತೀವಿ ಬಿಕಾಸ್ ಆಫ್ ದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮಾತಾಡೋದು ಒಂದು, ಔಟ್ಪುಟ್ ಒಂದು ಅಂತ ಇದ್ದರೆ ವಿಚ್ ವಿಲ್ ನಾಟ್ ಮ್ಯಾಚ್. ಸೊ ಹಾಗಾಗಿ ಪ್ರತಿಯೊಂದು ಕಾರಲ್ಲಿ ನಾವು ಓಝೋಮ್ ಇದು ಪ್ರೊಜೆಕ್ಟರ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ಥ್ರೋ ಅಂತ ಬಂದಾಗ ಅಮೇಝಿಂಗ್ ಆಗಿದೆ ಆ್ಯಂಡ್ ಕ್ವಾಲಿಟಿ, ಬಿಲ್ಟ್ ಇನ್ ಕ್ವಾಲಿಟಿ ಆ್ಯಂಡ್ ದ ಫೋಕಸ್ ಪ್ರತಿ ಒಂದರನ್ನು ಔಟ್ ಆಫ್ 10 ನಮಗೆ 10 ಅಂತಲೇ ಕೊಡ್ಬೋದು. ಸೊ ಆಲ್ ದಿಸ್ ಮಾಡಿಫಿಕೇಷನ್ ಫ್ರಂಟ್ ಪ್ರೊಫೈಲಲ್ಲಿ ಮಾಡಿದ್ದು. ಈಗ ಸೈಡ್ಸ್ ಅಂತ ಬಂದಾಗ ಇದರಲ್ಲಿ ಪ್ರೋಮ್ಯಾನ್ದು ಹಿಂಜ್ ಹಾಕಿದ್ದೇವೆ. ಸೊ ಹಿಂಜಸ್ ಅಂತ ಬಂದಾಗ ಇದರಲ್ಲಿ ಟೈಪ್ 1 ಹಾಕಿದ್ದೇವೆ, ಟೈಪ್ 2ನೂ ಇದೆ ಹಿಂಜಸ್, ಲಿಟಲ್ ರಗೆಡ್ ಲುಕ್ ಆಗಿ ಬರ್ತದೆ. ಇದರಲ್ಲಿ ಟೈಪ್ 1 ಹಾಕಿದ್ದೇವೆ ಆ್ಯಂಡ್ ಫ್ರಂಟ್ ಪ್ರೊಫೈಲ್ ನೋಡ್ತಿರ್ಬೋದು, ನಿಮಗೆ ಡಿಫೆಂಡರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದರಲ್ಲಿ ಸ್ವಿಚ್ಚು ಕೊಟ್ಟಿರ್ತೇವೆ. ಸಿಟಿಯಲ್ಲಿ ಬೇಡ ಅಂದರೆ ಯೂಸ್ ಮಾಡ್ಕೊಳ್ಬೇಡಿ, ಲೈಕ್ ಆಫ್ ರೋಡ್ ಹೋಗ್ಬೇಕಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ಇಟ್. ಸೊ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಡ್ತೇವೆ. ಸೊ ವೆನ್ ಎವರ್ ಯು ವಾಂಟ್ ಟು ಯೂಸ್ ಇಟ್ ಯು ಕ್ಯಾನ್ ಯೂಸ್ ಇಟ್ ಆ್ಯಂಡ್ ಲುಕ್ ವೈಸ್ ಆಲ್ಸೋ ಇಟ್ ಲುಕ್ಸ್ ವೆರಿ ನೈಸ್. ಆ್ಯಂಡ್ ಆಫ್ ರೋಡ್ ಅಂತ ಹೋಗುವಾಗ ಇಟ್ ಈಸ್ ಅಮೇಝಿಂಗ್. ಯಾಕಂತ ಹೇಳಿದರೆ ದ ಕಾಂಬಿನೇಷನ್ ಆಫ್ ಓಝೋಮ್, ದ ಕಾಂಬಿನೇಷನ್ ಆಫ್ ಡಿಫೆಂಡರ್ ಲೈಟ್ ಇಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ಸೈಡ್ ಪ್ರೊಫೈಲ್ ಆದ ನಂತರ ಲೆಟ್ ಅಸ್ ಸಿ ಇನ್ಸೈಡ್ ಇಂಟೀರಿಯರ್ ಅಂತ ಬಂದಾಗ, ಬೇಸಿಕ್ ಆಗಿ ಇದರಲ್ಲಿ ಫಸ್ಟ್ ಚೇಂಜ್ ಮಾಡಿರೋದು ಸಿಸ್ಟಮ್. ಸೊ ಸಿಸ್ಟಮ್ ಅಂತ ಬರುವಾಗ ಕಸ್ಟಮರ್ದು ರಿಕ್ವೈರ್ಮೆಂಟ್ ಆಗಿತ್ತು, ಎಕ್ಸಾಕ್ಟ್ OEM ಫಿಟ್ಟಿಂಗ್ ಸಿಸ್ಟಮೇ ಬೇಕು ಥಾರ್ ರಾಕ್ಸಿಗೆ ಅಂತ ಹೇಳಿದರು. ಸೊ ಆರ್ ಎಸ್ ಕಾರ್ ಮಾಡಿಫ್ಸಲ್ಲಿ ಎಷ್ಟೋ ಗಾಡಿ ಮಾಡಿದ್ದೇವೆ OEM ಫಿಟ್ಟಿಂಗೇ ನಿಮಗೆ ಥಾರ್ ರಾಕ್ಸಿಗೆ. ಸೊ ಇದರಲ್ಲಿ ನಾವು OEM ಫಿಟ್ಟಿಂಗೇ ಥಾರ್ ರಾಕ್ಸಿಗೆ ಮಾಡಿ ಕಂಪ್ಲೀಟಾಗಿ 360 ಕ್ಯಾಮ್ರಾಸ್ ಹಾಕಿ, ರ್ಯಾಮ್ ರೋಮ್ ಅಂತ ಬಂದಾಗ 4GB 64GB ವೈರ್ಲೆಸ್ ಕಾರ್ಪ್ಲೇ ಎಲ್ಲದೇನು ಬಂದಿರ್ತದೆ, ವಿಚ್ ಇಸ್ ದ ಬೆಸ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಕಾರ್ಪ್ಲೇನೂ ಆಗಿರ್ಬೋದು. ಆ್ಯಂಡ್ ನಿಮಗೆ ಇದರಲ್ಲಿ ಕಂಪ್ಲೀಟ್ 4 ಕ್ಯಾಮ್ರಾಸ್, ಫ್ರಂಟ್ 2 ಮಿರರ್ಸ್, ರಿಯರ್ ಆ್ಯಂಡ್ ದ ಫ್ರಂಟ್. ಸೊ ಕಂಪ್ಲೀಟ್ ನಿಮಗೆ 4 ಕ್ಯಾಮ್ರಾಸ್ ಹಾಕಿ ಕ್ಯಾಲಿಬ್ರೇಷನ್ನು ನೀಟಾಗಿ ಮಾಡಿ ಕಸ್ಟಮರಿಗೆ ನೀಟಾಗಿ ಡೆಮೋ ಕೊಟ್ಟಿದ್ದೇವೆ. ಸೊ ಡ್ರೈವಿಂಗ್ ಟೈಮಲ್ಲಿ ನಿಮಗೆ ಕಂಪ್ಲೀಟಾಗಿ ಇದು ನಿಮಗೆ ರೆಕಾರ್ಡಿಂಗು ಆಗ್ತದೆ. ಎಂಟರ್ಟೈನ್ಮೆಂಟ್ ಸಿಸ್ಟಮ್ ವಿತ್ ಅ ಸೇಫ್ಟಿ ಪರ್ಪಸ್ ಅಂತ ಹೇಳ್ಬೋದು. ಆದ್ರೂ ಕಸ್ಟಮರ್ ಅವರ ವೈಫ್ ಗಾಡಿ ಓಡಿಸೋದ್ರಿಂದ ಡ್ಯಾಶ್ ಕ್ಯಾಮ್ರಾನೂ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಸಿಕ್ ವರ್ಷನ್ದು ಸಣ್ಣದಾಗಿ ಒಂದು ಮುಸಿಮೋ ಬ್ರ್ಯಾಂಡಿದ್ದು ಡ್ಯಾಶ್ ಕ್ಯಾಮ್ರಾ ಹಾಕಿದ್ದೇವೆ. ಸೊ ಇದಾದ ನಂತರ ಇಲ್ಲಿ ಅಗೇನ್ ನಿಮಗೆ ಥಾರಲ್ಲಿ ಮಿರರ್ದು ಲೈಟು ಹಾಕಿದ್ದೇವೆ. ಎಲಿಗೆಂಟ್ ಆಗಿ ಕಾಣ್ತದೆ, ನೈಟಲ್ಲಿನೂ ಲುಕ್ ಚೆಂದನೇ ಕಾಣ್ತದೆ. ಸೊ ಇದಂತ ಇಂಟೀರಿಯರಲ್ಲಿ ಆಡಿಯೋ ಅಂತ ಬಂದಾಗ ಒಂದು ಫಸ್ಟ್ ಆಗಿ ಚೇಂಜ್ ಮಾಡಿರೋದು ಹೆಡ್ ಯೂನಿಟ್ ವಿತ್ 360 ವಿತ್ ಕ್ಯಾಲಿಬ್ರೇಷನ್. ಅದಂತ ಆಡಿಯೋ ಅಂತ ಬಂದಾಗ
ಆಡಿಸನ್ ಬ್ರ್ಯಾಂಡ್ ಇದು. ಸೀಟು ಹಾಕಿದ್ದೇವೆ ಫ್ರಂಟ್, ಅಂದರೆ ನಿಮಗೆ ವಿಚ್ ಲೌಡ್ಸ್ ಇನ್ ಓಕಲ್ ಅಂತ ಹೇಳ್ಬೋದು. ಅದೇ ರೀತಿ ಬ್ಯಾಕಿಗೆ ಕೋಎಕ್ಸೆಲ್ ಹಾಕಿದ್ದೇವೆ. ದ ಕಾಂಬಿನೇಷನ್ ಆಫ್ ದ ಸ್ಪೀಕರ್ಸ್ ಗೋಸ್ ವೆರಿ ವೆಲ್ ಆ್ಯಂಡ್ ಕಸ್ಟಮರ್ ಆಲ್ಸೋ ಸೂಪರ್ ಹ್ಯಾಪಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಗೊತ್ತಿದೆ RS ಕಾರ್ ಮಾಡಿಫೈಸಲ್ಲಿ ಆಡಿಯೋ ಅಂತ ಬಂದಾಗ ಆಡಿಸನ್ ಅಂತಲೇ ನಂಬರ್ 1 ಅಂತ ಹೇಳ್ಬೋದು. ಸೊ ಇದಾದ ನಂತರ ನಿಮಗೆ ಇದರಲ್ಲಿ ಸೀಟ್ ಕವರ್ ಅಂತ ಬಂದಾಗ ಅಗೇನ್ RS ಕಾರ್ ಮಾಡಿಫೈಸಲ್ಲಿ ಪ್ರತಿಯೊಂದು ಕಾರಲ್ಲಿ ನಾವು ಮಾಡೋದು ಟಾಪ್ ಗೇರ್ ಆಗಿರ್ಬೋದು, ಮೈಕ್ರೋಫೈಬರ್ ಆಗಿರ್ಬೋದು, ಟಾಪ್ ನಾಚ್ ಕ್ವಾಲಿಟಿದಾಗಿರ್ಬೋದು. ಸೊ ಇದರಲ್ಲಿನೂ ಡಿಸೈನ್ ನೋಡ್ಕೊಳ್ಬೋದು, ಚೆರಿ ರೆಡ್ ವಿತ್ ಬ್ಲ್ಯಾಕ್ ವಿಚ್ ಗೋಸ್ ವೆರಿ ವೆಲ್ ವಿತ್ ಯೋರ್ ವೈಟ್ ಎಕ್ಸ್ಟೀರಿಯರ್. ಇಂಟೀರಿಯರ್ ಅಂತ ಬಂದಾಗ ಬ್ಲ್ಯಾಕಿಗೆ ಚೆರಿ ರೆಡ್ ಗೋಸ್ ವೆರಿ ವೆಲ್. ಈಗ ನನ್ನ ಥರ ನಾನು ಚೆರಿ ರೆಡ್ ಹಾಕಿರೋದು, ಬಟ್ ಇಟ್ ಲುಕ್ಸ್ ವೆರಿ ನೈಸ್. ಸೊ ಇದ್ರ ಜೊತೆ ಅದಕ್ಕೆ ಕಾಂಬಿನೇಷನ್ ಆಗುವಾಗೆ ಮ್ಯಾಟನ್ನು 70 ಮ್ಯಾಟ್ ಹಾಕಿದ್ದೇವೆ. ಸೊ ಈ ರೀತಿ ಒಂದು ಈ ಕಾರಲ್ಲಿ ನಾವು ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ರಿಯರ್ ಅಂತ ಬಂದಾಗ ಇದರಲ್ಲಿ ಬ್ರೋಂಕೋದು ಸ್ಪಾಯ್ಲರ್ ಲೈಟ್ ಹಾಕಿದ್ದೇವೆ. ಸೊ ಕಂಪ್ಲೀಟ್ ಆಗಿ ಬ್ರ್ಯಾಕೆಟ್ ಆಗಿರ್ಬೋದು, ಎಲ್ಲಿನೂ ಫಾಗ್ಲೈಟಲ್ಲಿ ಒಂದು ಬ್ರ್ಯಾಕೆಟ್ ಆಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಎಲ್ಲಿನೂ ಕಾಂಪ್ರಮೈಸ್ ಆಗದೆ ಕಂಪ್ಲೀಟ್ ಆಗಿ ಒಂದು ನೀಟಾಗಿ ಕಾರನ್ನು ಮಾಡಿಫಿಕೇಷನ್ ಮಾಡಿದ್ದೇವೆ. ಸೊ ಫ್ರಂಟ್ ಪ್ರೊಫೈಲು ನೋಡಿರ್ಬೋದು, ಸೈಡ್ ಪ್ರೊಫೈಲ್ ನೋಡಿರ್ಬೋದು, ಇಂಟೀರಿಯರ್ ನೋಡಿರ್ಬೋದು, 70 ಮ್ಯಾಟ್, ಸೀಟ್ ಕವರ್ಸ್, ಸಿಸ್ಟಮ್ಸ್, ಆಡಿಯೋ ಸ್ಪೀಕರ್ಸ್, ಅದಾದ ನಂತರ ಡ್ಯಾಶ್ ಕ್ಯಾಮ್ರಾ, ಈ ಥರ ಸ್ಮಾಲ್ ಆಕ್ಸೆಸರೀಸ್ ಆಗಿರ್ಬೋದು. ಸೀಟ್ ಕವರ್ಗೆ ಕಾಂಬಿನೇಷನ್ ಮ್ಯಾಚ್ ಆಗೋಗೆ ಮ್ಯಾಟು ಆಗಿರ್ಬೋದು. ರಿಯರಲ್ಲಿ ಸೂಪರ್ ಆಗಿ ಕಾಣುವಂಥ ಬ್ರೋಂಕೋ ಸ್ಪಾಯ್ಲರ್ ಲೈಟ್ ಆಗಿರ್ಬೋದು. ನಾನು ಅಂದ್ಕೊಳ್ತೀನಿ ಈ ಕಾರ್ ಮಾಡಿಫಿಕೇಷನಲ್ಲಿ ನೋಡುವಾಗನೇ ಒಂದು ಪ್ರೊಫೆಷನಲಿಸಮ್, ಕ್ವಾಲಿಟಿ, ಫಿಟ್ಮೆಂಟ್ ಕ್ವಾಲಿಟಿ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ತೋರಿಸಿದ್ದೀನಿ. ಪ್ರತಿಯೊಬ್ಬರು RS ಕಾರ್ ಮಾಡಿಫೈಸಿಗೆ ಬಂದು ಅವ್ರ ಕಾರನ್ನು ಅವ್ರದ್ದು ಇಷ್ಟದಂತೆ, ಅವ್ರ ಡ್ರೀಮ್ ಥರ ಅಂತೆ, ಯಾವ ಥರ ಥೀಮ್ ಕಾನ್ಸೆಪ್ಟ್ ಬೇಕು, ಯಾವ ಥರ ಸಿಸ್ಟಮ್ ಬೇಕು, ಯಾವ ಥರ ಲವ್ಲಿ ಆಡಿಯೋ ಬೇಕು, ಪ್ರತಿಯೊಂದು ಮಾಡಿಫಿಕೇಷನ್ RS ಕಾರ್ ಮಾಡಿಫೈಸಲ್ಲಿ ಮಾಡಿಕೊಡ್ತೇವೆ. ಆ್ಯಂಡ್ ಎಲ್ರಿಗೂ ಗೊತ್ತಿದೆ RS ಕಾರ್ ಮಾಡಿಫೈಸ್ ಇಸ್ ವೆರಿ ವೆರಿ ಫೇಮಸ್ ಟು ಬೇಸ್ಡ್ ಟಾಪ್ ಆ್ಯಂಡ್ ಫಾರ್ ದ ಕ್ವಾಲಿಟಿ ಆಫ್ ದ ವರ್ಕ್. ಸೊ ಗೈಸ್, ಇನ್ಯಾಕೆ ವೆಯ್ಟ್ ಮಾಡ್ತೀರಿ? ನಿಮ್ಮ ಕಾರನ್ನು ಮಾಡಿಫಿಕೇಷನ್ ಮಾಡಬೇಕಂತೇಳಿ ಬನ್ನಿ RS ಕಾರ್ ಮಾಡಿಫೈಸಿಗೆ. ನಾವಿರೋದು ಬ್ಯಾಂಗ್ಳೂರಲ್ಲಿ ನಿಯರ್ BTM ಲೇಔಟ್, ನಿಯರ್ ಜಯದೇವ ಹಾಸ್ಪಿಟಲ್, ಎಕ್ಸಾಕ್ಟ್ ಆಪೋಸಿಟ್ ಟು ಗೋಪಾಲನ್ ಮಾಲ್.